ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ನಾನು ಡೈಲಿ ಲಾಗ್ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಖುಷಿ ಆಗ್ತಿದೆ. ಸುಮಾರು ವರ್ಷದ ಮೇಲೆ ನಾನು ಲಾಲ್ಬಾಗಿಗೆ ಬಂದಿದ್ದೀನಿ. ಯಾಕಂದರೆ ಸ್ನೇಹಿತರೆ, ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಬಂದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರನ್ನ ಮೀಟ್ ಮಾಡೋಣ ಅಂತ ಮಠಕ್ಕೆ ಹೋಗ್ತಾಯಿದ್ದೆ. ಅದೇ ಸಮಯದಲ್ಲಿ ನನ್ನ ಫ್ರೆಂಡು ಫೋನ್ ಮಾಡಿದರು, ಬನ್ನಿ ಲಾಲ್ಬಾಗಿಗೆ ಬನ್ನಿ, ಅಲ್ಲಿಂದ ಹಂಗೆ ಹೋಗೋಣ ಅಂತ. ಅದಕ್ಕೋಸ್ಕರ ನಾನು ಲಾಲ್ಬಾಗಿಗೆ ಬಂದೆ. ಹೆಂಗಿದ್ರು ನಾನು ವಿಡಿಯೋ ಮಾಡಬೇಕಾಗಿತ್ತು, ನಾನು ಪರಿಚಯ ಮಾಡ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ತುಂಬ ಚೆನ್ನಾಗಿತ್ತು ಗ್ರೀನರಿ ಅಂತ ಹೇಳಿ ನಾನು ಫಸ್ಟ್ ಲಾಗನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಸುಖಿ ಭವ ಕನ್ನಡ ಡೈಲಿ ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದು ನನ್ನ ಮೊದಲ ಡೈಲಿ ಲಾಗು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪ್ರಕೃತಿ ಜೊತೆ ಇರೋವಂತಹ ಲಾಲ್ಬಾಗ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಏನಪ್ಪ ಇವತ್ತು ಲಾಲ್ಬಾಗ್ ಪರಿಚಯ ಅಂತಂದರೆ ಏನಿಲ್ಲ ಸ್ನೇಹಿತರೆ, ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಾ ಇರ್ತೀನಿ. ಅದೇ ಉದ್ದೇಶಕ್ಕೋಸ್ಕರ ಇವತ್ತು ರಾಯರ ಮಠಕ್ಕೆ ಹೋಗೋ ದಾರಿಲೇ ಲಾಲ್ಬಾಗ್ ಇರೋದ್ರಿಂದ ನನ್ನ ಸ್ನೇಹಿತೆ ಕೂಡ ಲಾಲ್ಬಾಗಿಗೆ ಯಾವುದೋ ಒಂದು ವಿಷಯಕ್ಕೆ ಬಂದಿದ್ದರು. ಸರಿ ಬನ್ನಿ ಶ್ವೇತು, ನಾನು ಲಾಲ್ಬಾಗಲ್ಲಿ ಇರ್ತೀನಿ. ಸರಿ, ಹೆಂಗಿದ್ರು ನಾನು ಡೈಲಿ ಲಾಗೆಲ್ಲ ಸ್ಟಾರ್ಟ್ ಮಾಡಬೇಕಲ್ಲ ಅಂತೇಳಿ ಮೊದಲನೇ ವೀಡಿಯೋನ ನಾನು ಲಾಲ್ಬಾಗಲ್ಲಿ ತೆಗಿತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಪ್ರಕೃತಿ ಜೊತೆ ನಾನು ಪರಿಚಯ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಇದು ನನ್ನ ಮೊದಲ ಡೈಲಿ ಲಾಗ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಸುಖಿ ಭವ ಕನ್ನಡ ಡೈಲಿ ಲಾಗಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನೋಡಿ, ರುಚಿಯಾದ ಅಡುಗೆ ರೆಸಿಪಿಗಳನ್ನ ತೋರಿಸ್ತೀನಿ, ಹೆಲ್ತ್ ಟಿಪ್ಸ್ಗಳನ್ನ ತೋರಿಸ್ಕೊಡ್ತೀನಿ, ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ತಿಳಿಸ್ತೀನಿ, ಆಮೇಲೆ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ, ಆಮೇಲೆ ನನ್ನ ದಿನನಿತ್ಯ ಚಟುವಟಿಕೆಗಳನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ನನ್ನ ಪರಿಚಯ, ನಾನು ನೆಲಮಂಗಲದವರು. ಸ್ನೇಹಿತರೆ ನೋಡಿ, ಸ್ನೇಹಿತರೆ ನನ್ನನ್ನು ನಾನು ಈ ರೀತಿ ಪರಿಚಯ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಈ ಪ್ರಕೃತಿ ಎಷ್ಟೋ ವರ್ಷ ಆದಮೇಲೆ ನಾನು ಇಲ್ಲಿ ಲಾಲ್ಬಾಗಿಗೆ ಬಂದಿದ್ದೀನಿ. ಈ ಪ್ರಕೃತಿ ನೋಡ್ತಾ ಇದ್ದರೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದರೆ ಹಸಿರನ್ನ ನೋಡೋದಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಆಗಿದೆ. ಯಾಕಂದರೆ ಮಳೆ ಇಲ್ಲದಿದ್ರೂ ಇಲ್ಲಿ ಇಷ್ಟು ಹಸಿರು ನಗ್ತಾ ಇದೆ ಅಂದಾಗ ನೋಡಿ ಸಂತೋಷ ಆಗ್ತಿದೆ. ಅದ್ರ ಜೊತೆ ನಾನು ಆ ಹಸಿರ ಜೊತೆ ನಾನು ನಿಮಗೆ ಸುಖಿ ಭವ ಕನ್ನಡ ಡೈಲಿ ಲಾಗ್ನ ಲಾಂಚ್ ಮಾಡ್ತಿದ್ದೀನಿ ಅಂದರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಇದೊಂದು ಹೆಮ್ಮೆ ಅಂತ ಅಂದ್ಕೊತೀನಿ. ಯಾಕಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನನ್ನ ಗುರುಗಳ ಸಮೇತ ನಾನು ಅವರ ಆಶೀರ್ವಾದದ ಮುಖಾಂತರ ನಾನು ನಿಮಗೆ ಇದನ್ನು ಪರಿಚಯ ಮಾಡಿಕೊಡ್ತಿದ್ದೀನಿ. ನೀವು ಸಹ ಪ್ರಕೃತಿನ ನೋಡಿ ಖುಷಿ ಪಡಿ. ಯಾವಾಗಲೂ ಅಷ್ಟೇ ಗಿಡನ ನೆಡಿ, ಮರನ ಉಳಿಸಿ. ಯಾಕಂದರೆ ನಾವು ಮುಂದಿನ ಕಾಲಕ್ಕೆ ಮಕ್ಕಳು ಮರಿಗೆ ನಾವು ದುಡ್ಡು ಕಾಸು ಏನು ಕೊಟ್ಟರು ಪ್ರಾಣ ಉಳಿಯೋದಿಲ್ಲ. ಯಾಕಂದರೆ ಆಮ್ಲಜನಕ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಮುಖ್ಯವಾಗಿ ಹಸಿರನ್ನ ಉಳಿಸ್ಬೇಕಾಗುತ್ತೆ, ಬೆಳೆಸಬೇಕಾಗುತ್ತೆ, ಪರಿಸರ ಉಳಿಸ್ಬೇಕಾಗುತ್ತೆ. ಯಾಕಂದರೆ ಮುಂದಿನ ಪೀಳಿಗೆಗೆ ನಾವು ಎಷ್ಟು ಮುಖ್ಯವಾಗಿ ಕೊಡಬೇಕಾಗಿರೋವಂಥ ಗಿಫ್ಟ್ ಅಂದರೆ ನಾವು ಪ್ರತಿಯೊಂದು ಮನೆ ಮುಂದೆ ಒಂದೊಂದು ಗಿಡನ ನೆಡಬೇಕಾಗುತ್ತೆ. ಅದಕ್ಕೆ ನಾವು ಪೋಷಣೆ ಮಾಡಬೇಕಾಗುತ್ತೆ. ಹಸಿರನ್ನ ಉಳಿಸಿದ್ರೆ ಅದು ನಮ್ಮ ಜೀವ ಉಳಿಸುತ್ತೆ ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ ಬನ್ನಿ ಸ್ನೇಹಿತರೆ, ಎಲ್ಲ ಪರಿಚಯ ಮಾಡಿಕೊಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡಿರ್ತೀನಿ. ಸಾಧ್ಯವಾದಷ್ಟು ನಾನು ನಿಮಗೆ ಪ್ರಕೃತಿನ ತೋರಿಸ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಲಾಲ್ಬಾಗಲ್ಲಿ ಬರೆದಿರೋಂಥ ಸಾಲು ನೋಡಿ, ದೇವಾಲಯವಿ ಹೂವಿನ ತೋಟಂ. ನೋಡಿ ಎಷ್ಟು ಚೆನ್ನಾಗಿದೆ ಈ ಸಾಲು, ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಬಿಸಿಲು ಕಾಲದಲ್ಲಿ ಈ ಥರ ಪ್ರಕೃತಿನ ನೋಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನೇಚರ್ ಅನ್ನೋದು ತುಂಬಾ ಮುಖ್ಯ ಆಗಿದೆ. ಯಾವಾಗಲೂ ಅಷ್ಟೇ ನಾವು ಪ್ರಕೃತಿ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ. ನೋಡಿ, ನಾನು ಇವತ್ತು ಈ ಪ್ರಕೃತಿ ಜೊತೆಗೆ ಬಂದಿದ್ದೀನಿ. ನೋಡಿ ಕಾಣಿಸ್ತಿದೆಯಾ? ಈಗ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಿದೆಯಾ? ಸ್ನೇಹಿತರೆ ನೋಡಿ, ಈ ರೋಡು ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ ಕಾಣಿಸ್ತಿದೆಯಾ ಸ್ನೇಹಿತರೆ? ತುಂಬ ಚೆನ್ನಾಗಿ ಕಾಣ್ತಿದೆ. ತುಂಬ ವರ್ಷಗಳಾಗಿತ್ತು ನಾನು ಇಲ್ಲಿಗೆ ಬಂದು. ತುಂಬಾ ಖುಷಿ ಆಗ್ತಿದೆ ಸ್ನೇಹಿತರೆ. ಏನಂತ ಅಂದರೆ ಇವತ್ತು ನಾನು ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಗುರುವಾರ
ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗೇ ಹೋಗ್ತೀನಿ. ಹೋಗೋಂಥ ಸಂದರ್ಭದಲ್ಲಿ ಸರಿ ಬರೋಕ್ಕೆ ಬಂದಿದ್ದೀನಲ್ಲ, ಇಲ್ಲಿ ನನ್ನ ಫ್ರೆಂಡು ಮೀಟ್ ಮಾಡಬೇಕು ಅಂತ ಹೇಳಿದರು. ನಾನು ಬರ್ತೀನಿ ಮಠಕ್ಕೆ ಬಾ ಶ್ವೇತು ಅಂದಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ, ನಾನು ಬಂದಿದ್ದೀನಲ್ಲ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಸುಂದರವಾಗಿದೆ. ಈ ಬೇಸಿಗೆ ಟೈಮಲ್ಲಿ ಈ ಥರ ಪ್ರಕೃತಿನ ನೋಡೋದು ಅಂದರೆ ತುಂಬಾ ಖುಷಿ ಆಗುತ್ತೆ. ಅದು ಬೇರೆ ನಾನಿವತ್ತು ನನ್ನ ರಾಯರ ಆಶೀರ್ವಾದದ ಮುಖಾಂತರ ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಲ್ಲ ಹೂಗಳೆಲ್ಲ. ಆದರೂ ಸ್ವಲ್ಪ ಮಳೆಗಾಲ ಇಲ್ಲ, ಮಳೆ ಇಲ್ದಲೇ ಸ್ವಲ್ಪ ಎಲ್ಲ ಗಿಡಗಳೆಲ್ಲ ಬಾಡೋಗಿದೆ. ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಕಾಣಿಸ್ತಿದೆಯಾ ನೋಡಿ. ಬೆಳಗಿನ ಜಾವ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಯಾರೋ ದೊಡ್ಡವರು ಹಿರಿಯರು, ಅರಳಿ ಮರಕ್ಕೆ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಎಷ್ಟು ಏನಕ್ಕೆ ನೀವು ನಮಸ್ಕಾರ ಮಾಡ್ಕೊಂಡ್ರಲ್ಲ, ಏನಕ್ಕೆ ಇಲ್ಲಿ ನಮಸ್ಕಾರ? ದೇವರು ನಾರಾಯಣ. ಓಕೆ ಓಕೆ, ಅದಕ್ಕೆ ಮಾಡ್ಕೊಂಡ್ರಾ? ನೋಡಿದ್ರಾ ಅವರು ಮರಕ್ಕೆ ಎಷ್ಟು ಗೌರವ ಕೊಡ್ತಾರೆ ಅಂತ ಅದಕ್ಕೆ ಹೇಳೋದು. ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪಕ್ಷಿಗಳ ಶಬ್ದ ಎಷ್ಟು ಹೇಗಿದೆ ಅಂತ. ಬನ್ನಿ ಸ್ನೇಹಿತರೆ ಹೀಗೆ ಹೋಗೋಣ. ನನ್ನ ಫ್ರೆಂಡು ಆ ಕಡೆ ಇದ್ದಾಳೆ, ಆ ಗೇಟಲ್ಲಿದ್ದಾಳೆ. ಆ ಗೇಟಿಗೆ ಹೋಗೋಷ್ಟರಲ್ಲಿ ನಾನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಲ್ಲೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಎಷ್ಟು ಮುದ್ದಾಗಿದ್ದಾವೆ ನೋಡಿ ನೋಡಿ ನೋಡಿ. ಎಷ್ಟೊಂದು ಹಳ್ಳಿಗಳು ನೋಡಿ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ 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 ಅಲ್ಲಿ ನೋಡಿ ಪಕ್ಷಿಗಳು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ. ಪುಟಾಣಿದು ಪುಟ್ಟ ಪುಟ್ಟ ಹಕ್ಕಿಗಳಿದು ಯಾವುದು ಅಂತ ನನಗೆ ಗೊತ್ತಿಲ್ಲ, ಬಟ್ ಪುಟ್ಟ ಪುಟ್ಟ ಹಕ್ಕಿಗಳು, ಗುಬ್ಬಚ್ಚಿಗಳು. ಎಷ್ಟೊಂದು ದಿನ ಆಯಿತು ಸ್ನೇಹಿತರೆ ಚಿಕ್ಕ ಚಿಕ್ಕದು ಗುಬ್ಬಚ್ಚಿಗಳು ನೋಡಿ, ತುಂಬ ವರ್ಷಗಳಾಗಿತ್ತು ನೋಡಿ. ನಂಗೆ ತುಂಬ ಸಂತೋಷ ಆಗ್ತಿದೆ ನೋಡಿ. ಕೇಳಿಸ್ಕೊಳ್ಳಿ ಸೌಂಡು ಚಿವ್ ನೋಡಿ ಸ್ನೇಹಿತರೆ ಪ್ರಕೃತಿಗಿಂತ ಒಳ್ಳೆ ಸ್ನೇಹಿತರು ನಮ್ಗೆ ಯಾರೂ ಇಲ್ಲ. ನಿಜ ಹೇಳ್ತೀನಿ, ಪ್ರಕೃತಿ ಜೊತೆ ನಿಮ್ಗೇನಾದರೂ ಬೇಜಾರಾದಾಗ ಪ್ರಕೃತಿ ಜೊತೆ ಒಂದು ಸರಿ ಟೈಮ್ ಕೊಡಿ. ನಿಮ್ಗೆ ಏನೇ ಬೇಜಾರಿದ್ರು ಒತ್ತಡ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಬನ್ನಿ ಸ್ನೇಹಿತರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ನೋಡಿ. ಕಾಣಿಸ್ತಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಿಟ್ಟಿದೆ ಹೂವು. ನೋಡಿ ಸ್ನೇಹಿತರೆ ಹೆಂಗಿದೆ ಹೂವು ಅಂತ ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ ನೋಡಿ ಸ್ನೇಹಿತರೆ ಹೆಂಗೆ ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ ಗಡಿಯಾರ ತಿರುಗ್ತಾ ಇದೆ. ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಹೆಂಗಿದೆ ಅಂತ ಕಾಣಿಸ್ತಿದೆ. ನೋಡಿ ಸ್ನೇಹಿತರೆ ಹೆಂಗೆ ಕಾಣ್ತಾ ಇದೆ ಅಂತ. ಎಷ್ಟು ದೊಡ್ಡ ದೊಡ್ಡ ಮರಗಳೆಲ್ಲ ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ ನೋಡಿ
ಯಾವ ರೀತಿ ಕಾಣ್ತಾ ಇದೆ. ಬಿಸಿಲಿಗೆಲ್ಲ ನೇಚರೆಲ್ಲ ಹಾಳಾಗ್ಬಿಟ್ಟಿದೆ. ಮೊದಲು ಇತ್ತಲ್ಲ ಆ ಥರ ಇಲ್ಲ ನೋಡಿ. ಗಿಡವು ಕಾಣಿಸ್ತಿದೆಯಾ ನೋಡಿ. ಎಷ್ಟು ಸುಂದರವಾಗಿದೆ. ಬನ್ನಿ ಸ್ನೇಹಿತರೆ ನೋಡಿ, ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಂತ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಿದೆಯಾ ಸ್ನೇಹಿತರೆ ನೋಡಿ. ನೋಡಿ ಸ್ನೇಹಿತರೆ ಎಷ್ಟು ಗ್ರೀನರಿ ಆಗಿ ಕಾಣ್ತಾ ಇದೆ ಅಂತ ಕಾಣಿಸ್ತಿದೆಯಾ ನೋಡಿ ಸ್ನೇಹಿತರೆ, ಹೆಂಗೆ ಕಾಣ್ತಾ ಇದೆ ಅಂತ ನೋಡಿ. ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ ಸುತ್ತಲೂ ಬರೀ ಗ್ರೀನ್. ನೋಡಿ ಪಕ್ಷಿಗಳು ಸ್ನೇಹಿತರೆ ನೋಡಿ. ಸ್ನೇಹಿತರೆ ಹನಿ ನೀರಾವರಿ ಪದ್ಧತಿ ನೋಡಿ ಎಷ್ಟು ಚೆನ್ನಾಗಿ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ. ಸ್ನೇಹಿತರೆ ನೋಡಿ ಎಷ್ಟು ಇದೆ ನೋಡಿ. ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಕೃತಿ ಒಡಲಲ್ಲಿ ತಾಯಿ ಇರೋದು ಪಾಪು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಮೊಸಳೆ ಚಿತ್ರ ನೋಡಿ ಕಾಣಿಸ್ತಿದೆಯಾ. ದೊಡ್ಡ ಮೊಸಳೆ ನೋಡಿ ಸ್ನೇಹಿತರೆ, ದೊಡ್ಡ ಮೊಸಳೆ. ಇದು ಶಾರ್ಕ್ ಮೀನು ಥರ ಇದೆ ಇದು.
ದೊಡ್ಡ ಮೇನ್ ಥರ ನೋಡಿ, ಅಲ್ಲಿ ಅಲ್ಲಿ ಕಾಣಿಸ್ತಿದೆ. ನವಿಲು ನೋಡಿ ಸ್ನೇಹಿತರೆ, ನವಿಲು. ನವಿಲು ನೋಡಿ, ಇದು ಕಮಲ ಜಾತ ಬುದ್ಧ. ಅದಾದ್ಮೇಲೆ ಇಲ್ಲಿ ಲಯನ್. 500 ಫೋಟೋ എടുത്താളാ ನೋಡಿ ಸ್ನೇಹಿತರೆ, ಕಾಣಿಸ್ತಿರ್ಬೋದು ನಿಮಗೆ, ಮರದ ಒಳಗಡೆ ಕೋತಿ, ಗಿಣಿಮರಿ, ನೋಡಿ ಗರುಡ ಎಲ್ಲ ಇದೆ ಹದ್ದು, ಎಲ್ಲ ಸ್ನೇಹಿತರೆ. ವಾವ್, ಸ್ನೇಹಿತರೆ, ಆಕಾಶದಲ್ಲಿ ನೋಡಿ ಹದ್ದುಗಳೆಲ್ಲ ಯಾವ ರೀತಿ ಹಾರಾಡ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಸ್ನೇಹಿತರೆ.
ಎಷ್ಟು ಚೆನ್ನಾಗಿದೆ, ಛತ್ರಿ ಥರ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಮರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಛತ್ರಿ ಥರ ಇದೆ. ಈ ರೋಡೇ ಇದು ಸೂಪರ್ ಆಗಿದೆ ನೋಡಿ, ಕಾಣಿಸ್ತಿದೆ. ವ್ಯೂ ಸೂಪರಾಗಿ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ. ನೋಡಿ ಸ್ನೇಹಿತರೆ, ಮಾವಿನ ಮೇಳ ಎಲ್ಲ ನಡೀತಾ ಇದೆ.
ಸ್ನೇಹಿತರೆ, ನಾಗರಕಲ್ಲು. ವಿಷ್ಣುವ ಗರುಡ ಇದ್ದಾನೆ. ಇದು ಗರುಡ. ಲಯನ್. ಬಿಸಿಲು ಜಾಸ್ತಿ ನೋಡಿ ಸ್ನೇಹಿತರೆ. ಮಾವಿನ ಹಣ್ಣು, ಮ್ಯಾಂಗೋ. ನೋಡಿ ಸ್ನೇಹಿತರೆ, ಮ್ಯಾಂಗೋ. ಮ್ಯಾಂಗೋ. ಸ್ನೇಹಿತರೆ, ಇದು ಗಣೇಶ. ಮರದ ಬೇರುಗಳಿಂದ ಸೃಷ್ಟಿಯಾಗಿರೋ ಗಣೇಶ. ಜೀವವೃಕ್ಷ ಅಂತ 200 ವರ್ಷದ್ದು.